ಶಿವಸಮಾರಂಭಾಂ ಶಂಕರಾಚಾರ್ಯಮಧ್ಯಮಾಂ ಅಸ್ಮದಾಚಾರ್ಯಪರ್ಯಂತಾಂ ವಂದೇ ಗುರುಪರಂಪರಾಂ. ಹರಿ ಓಂ. ನಾವೆಲ್ಲರೂ ಗೀತಾ ಕುಲಕರ್ಣಿಯವರ ಮನೆಯಲ್ಲಿ ಒಂದು ಸತ್ಸಂಗವನ್ನು ಮಾಡ್ತಾ ಇದ್ದೇವೆ. ಇದರ ನಿಮಿತ್ತ ಏನಪ್ಪ ಅಂತ ಹೇಳಿದರೆ ಸಂಧ್ಯಾ ನಾ ಏನಂದೆ ರೀ ಗೀತಾ ಕುಲಕರ್ಣಿ ಗೀತಾ ಹೇಳಿ ಅದಕ್ಕಾಗಿ ಗೀತಾ ಹೋಯ ಸಂಧ್ಯಾ ಸಭೆ. ಅದಕ್ಕಾಗಿ ಇವರು ನೇಪಾಳ ಒಂದು ತೀರ್ಥಾಟನೆ ಮಾಡಿ ಬಂದಿದ್ದಾರೆ. ನೇಪಾಳದ ಮುಖ್ಯ ದೇವತೆ ಅಂದರೆ ಪಶುಪತಿನಾಥರಿ. ಆ ಪಶುಪತಿನಾಥನನ್ನು ದರ್ಶನ ಮಾಡಿದರೆ ಮಾತ್ರ ನಮ್ಮದು 12 ಜ್ಯೋತಿರ್ಲಿಂಗ ಪೂರ್ಣ ಆಯ್ತಂತ ಹೇಳ್ತಾರೆ. ಅದಕ್ಕಾಗಿ ಭಾರತದಲ್ಲಿ ಹುಟ್ಟಿರುವಂತಹ ಭಾರತೀಯರು ಕಡಿಮೆ 12 ಜ್ಯೋತಿರ್ಲಿಂಗ ನೋಡಬೇಕ್ರಿ. ಕೊನೆಗಾಲದೊಳಗೆ ಯಾಂಗಾರ ಮಾಡಿರಿ, ಏನಕ್ಕೇನು ಪ್ರಕರಣೇನ ನೀವು ವಿಮಾನದಿಂದರ ಹೋಗ್ರಿ, ನೀವು ಟ್ರೈನ್ನಿಂದರ ಹೋಗ್ರಿ, ನಡ್ಕೊತ ಹೋಗ್ರಿ, ಒಟ್ಟು ಮಾಡ್ಬೇಕ್ರಿ. ಮೊದ್ಲಿನ ಕಾಲಕ್ಕೆ ನಡ್ಕೊತ ಹೋಗ್ತಿದ್ರು ಅಂತೇಳಿ ಆ 12 ಜ್ಯೋತಿರ್ಲಿಂಗ ನೋಡಿದ್ದವ್ರಿಗೆ ಶಿವನ ಸಮಾನ ಅಂತಿದ್ರಿ. ಆದರೂ ಆ ಕಾಲಗಳೆಲ್ಲ ಅಲ್ಲ ಅಡ್ಡಾಡಿ ಬಂದಾವ ನೋಡ್ರಿ. ಅದಕ್ಕೆ ಶ್ರೇಷ್ಠನ ರೀ, ನಮಗೆ ಪುನರ್ಜನ್ಮ ಆಗೋದಿಲ್ಲ. ಆದ್ದರಿಂದ ಆ ಒಂದು 12 ಜ್ಯೋತಿರ್ಲಿಂಗದಲ್ಲಿ ರೀ ಅವರು ಪಾಂಡವರು ಮಹಾಭಾರತದ ಯುದ್ಧದಲ್ಲಿ ಅವರು ಭಾಳ ಮಂದಿ ಕೊಲ್ತಾರೆ. ಅನ್ಯಾಯದ ಪಕ್ಷದಲ್ಲಿ ನಿಂತಿರ್ತಾರೆ. ಆದರೂ ಸಹಿತ ಕೊಲ್ಲಬಾರ್ದು ಅನ್ನೋದು ಒಂದು ಧರ್ಮ ರೀ, ಕೊಲ್ಲಬೇಕನ್ನೋದು ಒಂದು ಧರ್ಮ ರೀ. ಧರ್ಮದೊಳಗೆ ಸಮ್ಮೂಢ ಆದಾಗನೇ ಭಗವದ್ಗೀತಾ ಹೇಳಿದ್ದಾರೆ. ಭಗವಂತ ಹೇಳಿದ ನಂತರ ಯುದ್ಧ ಆಯಿತು. ಯುದ್ಧ ಆದ ನಂತರ ಇವ್ರು ಗೆದ್ದು ಸಿಂಹಾಸನ ಹತ್ತಿದ ನಂತರ ಇವರಿಗೆ ಬ್ರಹ್ಮ ಹತ್ಯಾ ದೋಷ ಹತ್ತಿರ್ತೈತೆ ರೀ. ಇವರು ಗುರುಗಳಿಗೆ ಮಕ್ಕಳಿಗೆ ಎಲ್ಲರಿಗೂ ಸಾಯಿಸಿರ್ತಾರೆ. ಮಾಡಿದ ಪಾಪ ತಟ್ಟೆ ತಟ್ಟುತ್ತೆ. ನಾವು ಮಾಡಿದ ಕರ್ಮ ಭಾಳ ಮಹತ್ವದ ರೀ. ನಾವು ಮಾಡಿದ ಕರ್ಮವನ್ನು ಆ ಪರಮಾತ್ಮನ ಸಹಿತ ಬದಲು ಮಾಡೋಕ್ಕಾಗಂಗಿಲ್ಲ ರೀ. ಜೈಸಿ ಕರ್ನಿ ವೈಸಿ ಭರ್ನಿ. ಅದಕ್ಕಾಗಿ ಆ ಕರ್ಮದ ಒಂದು ಪ್ರಾಯಶ್ಚಿತ ಮಾಡಬೇಕಾಗಿದ್ದೆ ಆದರೆ ಶಿವನ ಆರಾಧನೆ ಮಾಡಬೇಕು ಅಂತ ಹೇಳ್ತಾರೆ. ನಮ್ಮ ಕರ್ಮದ ಫಲವನ್ನು ಬದಲಿಸಲಿಕ್ಕೆ ಯಾರೂ ಸಾಧ್ಯ ಇಲ್ಲಂದರೂ ಸಹಿತ ಶಿವನಿಗೆ ಕಮಾಂಡರ್ ರೀ. ಅವನು ಎಲ್ಲಕ್ಕಿಂತ ಹೈಕೋರ್ಟ್ ಇದ್ದಂಗೆ. ಅವನಿಗೆ ಮಾಡಿದರೆ ನಮ್ಮದೆಲ್ಲ ಕ್ಷಮ ಆಗ್ತೈತಿ ಅಂಥೇಳಿ. ಅದಕ್ಕಾಗಿ ಹೇಳ್ತಾರೆ ಇದು ಕರ್ಮದ ಫಲ ಹ್ಯಾಂಗದ ಅಂತ ಹೇಳಿದರೆ, ಒಬ್ಬ ಮಾಲಕರಿ ಬಂದ ಮ್ಯಾನೇಜರ್ ಚಲೋ ಬೈತಾನೆ ರೀ. ಅವ್ನು ಬಯಸ್ಕೊಂಡು ಕ್ಲಾರ್ಕಿಗೆ ಬೈತಾನೆ ರೀ. ಆ ಕ್ಲಾರ್ಕ್ ಹೋಗಿ ಪ್ಯೂನ್ ಬೈತಾನೆ ರೀ. ಆ ಪ್ಯೂನ್ ಹೋಗಿ ತನ್ನ ಹೆಂಡ್ತಿಗೆ ಬೈತಾನೆ ರೀ. ಹೆಂಡ್ತಿ ಮತ್ತೇನು ಮಾಡ್ಬೇಕು ರೀ, ಮಕ್ಳಿಗೆ ಚಲೋ ಹಾಕಿ ಹೊಡಿತಾನೆ ರೀ. ಆ ಮಕ್ಳು ಏನು ಮಾಡ್ತಾವ್ರಿ, ಅಲ್ಲಿ ನಾಯಿ ನಿಂತೈತಿ, ಆ ನಾಯಿಗೆ ಹೊಡಿತಾನೆ ರೀ. ಆ ನಾಯಿ ಹೋಗಿ ಆ ಯಾರು ಒದರಿರ್ತಾನೆ ನೋಡ್ರಿ, ಆ ಮಾಲಕಾಗ ಕಚ್ಚಿ ಬರ್ತೈತೆ. ರೌಂಡ್ ಸರ್ಕಲ್ ಅದ ರೀ. ನೀ ಮಾಡಿದ ಕರ್ಮ ಬಲವತ್ತನಾಗಿದ್ದರೆ ಹರಿ ಏನು ಮಾಡುವನು ಅಂತ ಹೇಳ್ತಾರ್ರಿ. ಅದಕ್ಕಾಗಿ ಈ ಕರ್ಮದ ಫಲ ಹೇಗಿದೆ ಅಂತ ಹೇಳಿದರೆ, ಸಾವಿರಾರು ಹಸುಗಳನ್ನು ಬಿಟ್ಟಾಗ ಆ ಒಂದು ಕರುವಿಗೆ ಸಾವಿರಾರು ಹಸುಗಳ ಮಧ್ಯದಲ್ಲಿ ಒಂದು ಚಿಕ್ಕದಾಗಿರುವಂಥ ಕರುವನ್ನು ಬಿಟ್ಟರೆ ಆ ಕರು ಅಷ್ಟು 1000 ಹಸುಗಳನ್ನು ಬಿಟ್ಟು ತನ್ನ ತಾಯಿ ಯಾವುದದಲ್ರಿ ಅದಕ್ಕೆ ಕೆಚ್ಚಲಿಗೆ ಬಾಯಿ ಹಾಕ್ತೈತಂಥದ್ದು. ಅಂದ್ರೆ ಅಷ್ಟು ಹುಡುಕೊಂಡು ಬಂದು ನಮಗೆ ಕೊಡ್ತೈತ್ರಿ ಅದು ಪೋಸ್ಟ್. ಯಾರೋ ಒಬ್ರು ಗಿಡ ಕಡಿಸಿದ್ರಿ XYZ. ಅದು ಗಿಡ ಕಡಿಸಿದ್ರೆ ಅವ್ರು ಎಲ್ಲೋ ಹೋಗುವಾಗ ಅದು M80 ಅನ್ನುವಂಥ ಗಾಡಿ ಇತ್ತು ಅದು ರಾಯಾಪುರ ಹತ್ರ. ಹಿಂಗೆ ಹೋಗುವಾಗ ಕರೆಕ್ಟ್ ಒಂದು ದೊಡ್ಡ ಬಡ್ಡೆ ಅವ್ನ ತಲೆ ಮೇಲೆ ಬಿದ್ದ ಸತ್ರಿ. ಏನು ಅಜ್ಜಿ ಇದ್ಲು, ಏನು ಕಾಕ ಮಗ ಇದ್ರು, ಬದಲಾ ತೊಗೊಂಡ್ತಿರೋದು. ನಮ್ದು ಕರ್ಮ ಅಲ್ಲಿ ತನಕ ತೊಗೊಂಡು ಹೋಗ್ತೈತ್ರಿ. ಮತ್ತು ನಮ್ದು ಭೋಗಿಸೋದಿದ್ರೆ ಯಾರೂ ತಪ್ಪಿಸಕ್ಕೆ ಸಾಧ್ಯವಿಲ್ಲ. ಆದರೂ ಸಹ ಶಿವನ ಆರಾಧನೆ ಮಾಡಿದ್ರೆ ಎಷ್ಟೋ ನಮ್ಮ ಪಾಪ ಅರ್ಧಕ್ಕರ್ಧ ಎಕ್ಸ್ಕ್ಯೂಸ್ ಆಗ್ತಾವ್ರಿ. ಅದಕ್ಕಾಗಿ ಅವ್ರು ಹೇಳ್ತಾರೆ, ಆ ಶಿವಗೆ ಹೋಗಿ ಭೇಟಿಯಾಗ್ರಿ ಮತ್ತು ನಿಮ್ದು ಚಲೋ ಆಗ್ತೈತಿ ಅಂತೇಳಿ. ಶಿವ ಇವ್ರು ಮಾಡಿದ ಕರ್ಮ ಮಾಡ್ಯಾರ, ಎದಕ್ಕೆ ನಾನು ಇವ್ರ ದರ್ಶನ ಕೊಡ್ಬೇಕಂತೇಳಿ ಅವ್ರ ದರ್ಶನನೂ ಕೊಡ್ತಿರಂಗಿಲ್ಲ ರೀ. ಹುಡುಕಿ ಸಾಕಾಗ್ತೈತ್ರಿ. ಅವಾಗ ಅವು ನಾರ್ತ್ ಇಂಡಿಯಾದೊಳಗೆ ಇರ್ತಾನೆ ಅನ್ನೋದು ಗೊತ್ತು ರೀ ಇವ್ರಿಗೆಲ್ಲ ಪಾಂಡವರಿಗೆ. ಅವಾಗ ಅವರು ಒದರ್ತಾರೆ, ಮುಚ್ಕೊಂಡು ಬಿಟ್ಟಿರ್ತಾನೆ. ಅವಾಗ ಏನು ಮಾಡ್ತಾನೆ ಶಿವ, ಇವ್ರ ಕಡೆಯಿಂದ ನಾನು ಪಾರಾಗಿ ಹೋಗ್ಬೇಕು ತಡಿ ಅಂಥೇಳಿ ಅಲ್ಲಿರುವಂಥ ಎಲ್ಲ ದೇವಾನುದೇವತೆಗಳು ಎಲ್ಲರೂ ಹಸುಗಳಾಗ್ಬಿಡ್ತಾವ್ರಿ. ಭೀಮ ದೊಡ್ಡವನಾಗಿ ಹಿಂಗೆ ಕಾಲು ಅಗಲ್ ಮಾಡಿ ನಿಂದಿರ್ತಾನೆ ರೀ. ದೊಡ್ಡ ಇವನ ಕಾಲು ಒಳಗಿಂದನ ಎಲ್ಲ ಆಕಳೆಲ್ಲ ಓಡಿ ಹೋಗ್ಬಿಡ್ತಾವ್ರಿ.
ಅದ್ರೊಳಗಿಂದ ಒಂದು ಹೋರಿ ಅಂತ ಹೇಳಿದ್ರೆ ಋಷಭ ಇರ್ತೈತ್ರಿ. ಆ ಋಷಭನ ಶಿವ ಇರ್ತಾನ್ರಿ. ಇವ್ರಿಗೆ ದರ್ಶನ ಕೊಡಬಾರ್ದು. ಆ ಹುಲ ಮಾನವರ್ರಿ, ಇವರೆಲ್ಲ ಮಾನವರು. ಇವ್ರ ಕಾಲು ಒಳಗಿಂದ ಹೋಗಕ್ಕೆ ಬರಂಗಿಲ್ಲ ರೀ. ಅವನ್ನ ಸೈಡ್ಲಿಂದ ಹೋಗುವಾಗ ಗೊತ್ತಾಗ್ಬಿಡ್ತೈತ್ರಿ ಭೀಮಗ, ಓಹೋ ಇವನ ಶಿವ ಅದಾನ, ಹಿಡಿಲೇ ಇವನಿಗೆ ಅಂತೇಳಿ ಹಿಡಿದು ಬಿಡ್ತಾನ್ರಿ. ಹಿಡಿದು ಅದು ಅಪ್ಪಟ ಸಾಂಗೇ ಇಲ್ಲ ರೀ. ಅವಾಗ ಅವ್ನು ಗಿಮ್ ಅಂತೇಳಿ 4 ಕಾಲು ಹಿಡಿದು ಹಿಂಗೆ ಮಾಡಿ ಹಿಂಗೆ ಒಗಿದು ಬಿಡ್ತಾನೆ. ಅದು ಡುಬ್ಬ ಕೇದಾರ್ನಾಥ್ ಆಗ್ತೈತಿ. ಅದರ ಮುಖ ಪಶುಪತಿನಾಥ್ ನೇಪಾಳದೊಳಗದ ರೀ. ನೇಪಾಳು ನಮ್ದು ಐತ್ರಿ, ಇಡೀ ಜಗತ್ತ ನಮ್ದು ರೀ. ವಸುದೈವ ಕುಟುಂಬಕಂಬ್ರಿ ನಮ್ದು. ಅದಕ್ಕಾಗಿ ನೇಪಾಳಕ್ಕೆ ಹೋಗಬೇಕು ಅಂತ ಹೇಳ್ತಾರೆ. ಆ ಕೇದಾರದಲ್ಲಿ ಹೋದ್ರಿ ಖರೇಂದ್ರ 12 ಜ್ಯೋತಿರ್ಲಿಂಗದವು ಅನಾದಿ ಕಾಲದಿಂದಲೂ ನೇಪಾಳದ ಕೌಂಟ್ ಮಾಡೇ ಇಲ್ಲ ರೀ. ಹಂಗೆ ನೋಡಿದ್ರೆ ಮಾಡಿಲ್ಲ ರೀ. ಅವ್ರಿಗೆ ಅವಾಗ ಗೊತ್ತಾಗಿರ್ಬೇಕೇನ್ರಿ. 12 ಜ್ಯೋತಿರ್ಲಿಂಗದ ಹಾಡದ ರೀ ಅಂತ ಚಂದ. ಅದ್ರಾಗ ಅದರದ್ದು ಹೆಸರು ತೊಗೊಂಡಿಲ್ರಿ ಅವರು, ನೇಪಾಳದ ತೊಗೊಂಡೇ ಇಲ್ಲ ಅವರು. ಆದರೂ ಸಹಿತ ನೋಡಿ ಬರ್ಬೇಕಪ್ಪ ಪಶುಪತಿ ಅಂದರೆ ಮನುಷ್ಯನಿಗೆ ಪಶು ಬುದ್ಧಿ ಭಾಳ ರೀ. ನಮಗೆಲ್ಲ ಅಲ್ಲೇ ಹೋಗಿ ಬಂದರೆ ನಮ್ದು ಪಶು ಬುದ್ಧಿ ಹೋಗ್ತದಂತ್ರಿ. ಅಲ್ಲಿ ಮುಕ್ತಿಧಾಮದ ರೀ, ಮುಕ್ತಿನಾಥ ರೀ. ಮುಕ್ತಿನಾಥ್ ಅಂತ ಹೇಳ್ತಾರೆ. ಆ ಜಾಗಕ್ಕೆ ಮುಕ್ತಿಧಾಮ ಅಂತ ಹೇಳ್ತಾರೆ. ಅಂದರೆ ಅಲ್ಲಿ ಹೋಗಿ ಬರುವುದರಿಂದ ಮನುಷ್ಯ ನಡ್ಕೊಂತ ಹೋದವ್ರು ಮುಕ್ತ ಆಗ್ತಾರ್ರಿ. ಅಲ್ಲೇ ಹೌದಲ್ರಿ. ನೋಡ್ರಿ ಮುಕ್ತನ ರೀ. ಮುಕ್ತ ಅಂದ್ರೆ ಏನ್ರಿ? ಮುಕ್ತು ಮಿಚ್ಚುಹು ಮುಕ್ಷು ಮುಕ್ತ ರೀ. ಅಂದರೆ ಬಿಡುಗಡೆ ಆಗ್ತಾನೆ. ಎದಲ್ಲಿಂದ ಬಿಡುಗಡೆ ಆಗ್ತಾನೆ? ದುಃಖದಿಂದ ಬಿಡುಗಡೆ ಆಗ್ತಾರೆ, ದಾರಿದ್ರ್ಯದಿಂದ ದೂರ ಆಗ್ತಾರೆ, ಅಜ್ಞಾನದಿಂದ ದೂರ ಆಗೋದನ್ನು ಮುಕ್ತ ರೀ. ಮುಕ್ತ ಅಂತ ಹೇಳಿದ್ರೆ ಶರೀರದಿಂದ ಅಲ್ಲ ರೀ, ನಿಮ್ದು ಮಾನಸಿಕ ಒಂದು ಭ್ರಮ ಇರ್ತೈತೆ ನೋಡ್ರಿ. ಆ ಭ್ರಮೆಯ ಸಂಕೋಲನೆ ಕಳೆದು ಹೋಗ್ಬಿಡ್ತೈತಿ. ಅದಕ್ಕಾಗಿ ತೀರ್ಥಾಟನೆ ಮಾಡುವುದರಿಂದ ಮನುಷ್ಯನ ಒಂದು ಬುದ್ಧಿ ಜಾಗೃತ ಆಗ್ತೈತ್ರಿ. ಕಾಶ್ಮೀರ್ಲಿಂದ ಹಿಡಿದು ಕನ್ಯಾಕುಮಾರಿ ತನಕ ರೀ, ಇಲ್ಲಿ ಗುಜರಾತ್ಲಿಂದ ಹಿಡಿದು ಆಸಾಮ್ ತನಕ ರೀ. ಭಾರತದ ಉದ್ದಗಲ ನಾವು ಪ್ರಯಾಣ ಮಾಡಿದ್ದೆ ಆದರೆ ಅನೇಕ ಸಂಸ್ಕೃತಿ ನೋಡ್ತೇವ್ರಿ ನಾವು. ಎಷ್ಟು ಚಂದದ ರೀ. ನಾವೀಗ ಸೌತ್ ಇಂಡಿಯಾಗೆ ಹೋದ್ರೆ ಅಲ್ಲಿದು ಊಟ ಬೇರೆ, ಅಲ್ಲಿದ ಜನಜೀವನ ಬೇರೆ. ಮನುಷ್ಯ ಕೋಶ ಓದು ದೇಶ ಸುತ್ತು ಅಂದಾರ್ರಿ. ಸುತ್ತಬೇಕ್ರಿ. ಮನ್ಯಾಗಿಗೆ ನಮ್ಲಿಂದ ಏನು ಉಪಯೋಗ ಇಲ್ಲ ರೀ. ಮನ್ಯಾಗಿನ ಮಂದಿ ಕುಂತು ಬಿಟ್ರೆ ರಿಟೈರ್ಡ್ ಆದಮೇಲೆ ಒಂದು ಸ್ವಲ್ಪ ಮನೆ ಬಿಟ್ಟು ಕಾಲ್ನಿ ಬರಾಕೊಲ್ಲ ಅಂತಾರ್ರಿ. ದೂರ ಹೋಗೋದು ದೂರ ಉಳಿತ್ರಿ. ಆದರೂ ಸಹಿತ 6 ತಿಂಗಳಿಗೆ ಒಂದ್ಸಲ ಒಂದು ಟ್ರಿಪ್ ಮಾಡಿಸ್ಬೇಕ್ರಿಪ್ಪ ನಮಗೆ. ಎಲ್ಲರೂ ಕಾಲ್ನಿಯವ್ರು ಕೂಡಿ ಹೋಗ್ಬೇಕ್ರಿ. ಎಲ್ಲೂ ಹೋಗಿಯಲ್ಲ ನೋಡ್ರಿ ಈ ಸಲ ಹೋಗ್ಬೇಕು. ಅದಕ್ಕಾಗಿ ಆ ಪಶುಪತಿನಾಥನ ದರ್ಶನ ರೀ. ಮತ್ತು ಅಲ್ಲೇ ಫ್ಲೋಟಿಂಗ್ ಇದಲ್ರಿ, ನಾರಾಯಣ ಮಲ್ಕೊಂಡಿದ್ದಾನಲ್ರಿ, ನಾರಾಯಣದಾನ್ರಿ. ಅಲ್ಲಿ ಅನೇಕ ಹಿಂದೂ ಸಂಸ್ಕೃತಿಯ ನಮ್ಮ ಸನಾತನ ಧರ್ಮದ ಎಷ್ಟೋ ಅವಶೇಷಗಳು ಇನ್ನೂ ಇದ್ದಾವೆ. ಅವುಗಳನ್ನು ನೋಡಿ ಬಂದರೆ ನಮಗೂ ಸಮಾಧಾನ ಅನ್ನಿಸ್ತೈತ್ರಿ. ಅದಕ್ಕಾಗಿ ನಡ್ಕೊಂತರ ಹೋಗ್ರಿ, ಏನಾರ ಮಾಡಿರಿ, ಜೀವನದಲ್ಲಿ ತೀರ್ಥಾಟನೆ ಮಾಡಬೇಕ್ರಿ. ತೀರ್ಥಾಟನೆ ಯಾವಾಗ ಮಾಡ್ಬೇಕ್ರಿ? ಜ್ಞಾನ ತಗೊಂಡು ತೀರ್ಥಾಟನೆ ಮಾಡಿದ್ರೆ ಅದರ ಮಹತ್ವ ಭಾಳ ಅದ ರೀ. ವೃತ ಮಾಡಿದರೆ ಇಲ್ಲ ರೀ. ಅದಕ್ಕೆ ಹೇಳ್ತಾರೆ ಆದಿಗುರು ಶಂಕರಾಚಾರ್ಯರು, ಕುರುತೆ ಗಂಗಾ ಸಾಗರ ಗಮನಂ ವ್ರತ ಪರಿಪಾಲನ ಅಥವಾ ದಾನಂ ಜ್ಞಾನವಿಹೀನ ಸರ್ವಮತೇನ ಮುಕ್ತಿಂ ಭಜತಿನ ಜನ್ಮಶತೇನಂತಾರೆ. ನಾವು ಬದಲಾಗಬೇಕ್ರಿ. ಅದಕ್ಕಾಗಿ ಒಬ್ರೇನೋ ತೀರ್ಥಾಟನಕ್ಕೆ ಹೋಗಿದ್ರಂತ, ಅವರ ರೈತ ಕೇಳಿದಂತ ನೀನು ಬಾರಪ್ಪ ಅಂತ, ಭಾಳ ಕೆಲಸ ಆದವ್ರಿ ಅನ್ನ, ಬಾರೋಪ್ಪ ಅಂದ್ರಂತ. ಆ ರೈತಂದ ಅಂತ ನಾ ಡಬ್ಬಿ ಕೊಡ್ತೇನೆ ರೀ, ಅದು ಸಾರ್ಡ್ರ್ ಮಾಡಿಸಿರ್ತೇನೆ ರೀ. ಆ ಡಬ್ಬಿಗೆ ನೋಡಿರಿ ನೀವು ಎಲ್ಲೆಲ್ಲಿ ಸ್ನಾನ ಮಾಡ್ತೀರಿ, ನದಿಗೆ ಸ್ನಾನ ಮಾಡಿಸ್ರಿ, ದೇವ್ರ ದರ್ಶನನೂ ಮಾಡಿಸ್ರಿ, ಎಲ್ಲ ಮಾಡಿಸ್ಕೊಂಡು ಬಂದು ತಂದ್ಕೊಡ್ರಿ, ನನಗೆ ನಾ ಹೋದಂಗೆ ಆಗ್ತೈತಿ. ಹ್ಞೂ ಅಂತೇಳಿ ಅದು ಡಬ್ಬಿ ತೊಗೊಂಡು ಹೋಗ್ತಾರೆ. ಎಲ್ಲ ಮುಗಿಸಿ ಬರ್ತಾರೆ. ಎಲ್ಲ ಜನರಿಗೆ ಆ ಡಬ್ಬಿಯೊಳಗೆ ಏನೈತಿ ಅಂತೇಳಿ. ಆವಾಗ ಅವನೇನು ಮಾಡ್ತಾನೆ ರೀ, ಅದನ್ನು ಕೊರೆದು ಆ ಡಬ್ಬಿ ತೆಗಿತಾನೆ ರೀ, ಎಲ್ಲರಿಗೂ ಪ್ರಸಾದ ಕೊಡ್ತಾನೆ ರೀ. ಎಲ್ಲರೂ ತಿಂತ ಥೂ ಕಹಿ ಅಂತಾನೆ ರೀ. ಅವನು ಅದ್ರಾಗ ಮೊದಲು ಬೇವಿನ ಸೊಪ್ಪು ಹಾಕಿ ಕಳ್ಸಿರ್ತಾನೆ ರೀ. ಅದು ಥೂತು ಅಂದ್ಕೊಳ್ಳಿ ಅವನಂತಾನು ತೀರ್ಥಾಟನೆ ಮಾಡಿದ್ದದು ಡಬ್ಬಿ. ಅಂದರೆ ಅಷ್ಟು ಮುಳುಗ ಹಾಕಿ ಬಂದರೂ ಸಹಿತ ಒಳಗಿನ ಗುಣ ಬದಲಾಗಲಿಲ್ಲ. ತಗೊಂಡು ಏನು ಮಾಡ್ಬೇಕ್ರಿ? 1000 ತೀರ್ಥಾಟನೆ ಮಾಡಿದ್ರು ಏನ್ರಿ?
ಅದಕ್ಕಾಗಿ ಹೇಳ್ತಾರೆ ರೀ, ಕಾಶಿಗೆ ಹೋದ್ರೆ ಒಂದು ಬಿಟ್ಟು ಬರ್ತಾರಂತ್ರಿ ಏನಾದರೂ ಪ್ರಿಯವಾಗಿದ್ದನ್ನು. ಎಲ್ಲಕ್ಕಿಂತ ಪ್ರಿಯವಾಗಿದ್ದು ಇನ್ನೊಬ್ಬರು ಚಾಡಿ ತಿನ್ನೋದರಿ. ಇನ್ನೊಬ್ಬರಲ್ಲಿರುವಂಥ ದೋಷವನ್ನು ನೋಡುವುದನ್ನು ಬಿಡ್ಬೇಕ್ರಿ. ಬಿಟ್ಟದು ಭಾಳ ಒಳ್ಳೇದ್ರಿ. ಅದಕ್ಕಾಗಿ ಆ ಶಾರದಾ ಮಾತಾ ಅದ ಬಿಟ್ಟು ಬಂದ್ಲಂತ್ರಿ, ಇನ್ನೊಬ್ಬರಲ್ಲಿರುವಂಥ ದೋಷವನ್ನು ನೋಡೋದನ್ನು ನಾ ಬಿಡ್ತೇನೆ ಅಂತೇಳಿ. ಅಂದರೆ ಜೀವನದಲ್ಲಿ ಪರದೋಷವನ್ನು ನೋಡಿದ್ದೆ ಆದರೆ ಮಹಾಪಾಪದ ರೀ. ಅದಕ್ಕಾಗಿ ಮಾಡಿದವ್ರ ಪಾಪ ಆಡ್ದವ್ರ ಬಾಯಾಗಂತಾರ್ರಿ. ಅದಕ್ಕೆ ಒಬ್ಬನ ರಾಜ ಊಟಕ್ಕೆ ಹಾಕ್ತಿದ್ದ ಅಂತ ಅಲ್ಲಿ ಗಾರ್ಡನ್ಯಾಗ ಅವ್ನು ಹಿಂಗೆ ಸಾರು ಎಷ್ಟಾಗೈತಿ ಅಂತ ನೋಡೋದ್ರೊಳಗನ ಒಂದು ಹಾವು ತೊಗೊಂಡು ಹೊಂಟಿತ್ತಂತ. ಅದು ಹಾವು ಹಿಚ್ಕಿದ್ದಕ್ಕೆ ಅದು ಇದು ರೀ ಅದು ವಿಷ ಅದ್ರ ಕಕ್ಕಿ ಬಿಡ್ತೈತ್ರಿ. ಕಕ್ಕಿದ್ದು ಯಾರೂ ನೋಡಂಗೆ ಇಲ್ಲ, ಮ್ಯಾಲಿನ ಬಿದ್ದೈತ್ರಿ. ಅದು ಹಿಂಗೆ ನೋಡ್ತನಕ ಬಿದ್ದುಬಿಟ್ಟಿರ್ತೈತಿ. ಅದನ್ನು ಊಟ ಮಾಡಿಸ್ತಾನ ನೂರಾರು ಮಂದಿ ಸತ್ತು ಬಿಟ್ಟಿರ್ತಾರೆ ರೀ. ಸತ್ತಿದ್ದಕ್ಕೆ ಆ ಸತ್ತಿದ್ದವ್ರದ್ದು ಕೊಲೆ ಆದಂಗನಲ್ರಿ, ಇದರದ್ದು ಪಾಪವನ್ನು ಯಾರು ಲೆಕ್ಕಕ್ಕೆ ಹಚ್ಚಬೇಕು ಅಂತೇಳಿ ಚಿತ್ರಗುಪ್ತ ಇವನು ಕೇಳ್ತಾನೆ ರೀ, ಯಮಧರ್ಮಗೆ ಕೇಳ್ತಾನೆ ರೀ. ಯಮಧರ್ಮಕ್ಕೆ ಕೇಳಿದ್ರೆ ಅವಾಗ ಯಮಧರ್ಮ ಅಂತಾನ ಒಂದು 10 ದಿನ 8 ದಿನ ಸುಮ್ಕೂಡು ಆಮೇಲೆ ಹೇಳ್ತೇನೆ ಅಂದಿರ್ತಾನೆ. ಅವಾಗ ಅಲ್ಲಿ ಆ ಸ್ಥಾನಕ್ಕೆ ಊರ್ಲಿಂದ ಮತ್ತೆ ಮಂದಿ ಬರ್ತಾರೆ. ಅಲ್ಲಿ ಊಟ ಸಿಗ್ತೈತೆ ಅನ್ನೋದು ಗೊತ್ತಿರ್ತೈತಲ್ರಿ. ಇಲ್ಲಿ ಊಟ ಸಿಗ್ತೈತಂತಲ್ಲ ಅಂಥೇಳಿ ಕೇಳ್ತಾರೆ ರೀ ಒಬ್ಬ ಹೂ ಮಾರಕ್ಕೀಗ. ಅಯ್ಯೋ ಏನು ಇಲ್ಲಿ ಊಟ ಮಾಡ್ತೀರಿ, ಇಲ್ಲಿ ರಾಜ ವಿಷ ಹಾಕಿ ಮಂದಿಗೆ ಸಾಯಿಸ್ತಾನೆ ನೋಡ್ರಿ ಅಂತ ಹೇಳ್ತಾನೆ. ಅಂದ ಕೂಡಲೇ ಯಮಧರ್ಮ ಅಂತಾನ, ಮಾಡ್ದವ್ರ ಪಾಪ ಆಡ್ದವ್ರ ಬಾಯಾಗ, ಅಕ್ಕಿಂದ ಹೆಸರ್ಲಿಂದ ಅದು ಪಾಪದ ಲೆಕ್ಕ ಅಕ್ಕಿಗೆ ಹಚ್ಚ್ರಿ ಅಂತಾರ್ರಿ. ಅದಕ್ಕಾಗಿ ಹೇಳ್ತಾರೆ, ತೀರ್ಥಾಟನೆ ಮಾಡಿ ಬಂದರೂ ಸಹಿತ ನಾವು ಬದಲಾಗಬೇಕು ರೀ. ನಮ್ಮಲ್ಲಿ ಎಷ್ಟೋ ಬೇಕು ಸಾಕು ಮಾಡೋಣ್ರಿ. ಪರೋಪಕಾರ ದಯಾ ಸೇವಾ ಮಾಡಿದ್ದೇ ಆದರೆ ತೀರ್ಥಾಟನಕ್ಕೆ ಹೋಗಿ ಬಂದಿದ್ದು ಕೂಡ ಸಾರ್ಥಕ ರೀ. ಅಮ್ಮ ಹೋಗಿ ಬಂದಾಡ್ರಿ, ಹೋಗಿ ಬಂದು ನಮ್ಗೆ ಇಷ್ಟು ಮಂದಿ ಕರೆದಾರ್ರಿ, ಕರೆದು ಒಂದು ಸತ್ಸಂಗದವನ್ನು ಮಾಡಿದ್ದೂ ಚಲೋ ರೀ. ಇನ್ನೊಬ್ರಿಗೆ ಒಂದು 4 ಚಲೋ ಮಾತು ಕೇಳಿಸ್ಲಿಕ್ಕೆ ನಾನು ಅನುಕೂಲ ಮಾಡಿಕೊಟ್ರು ಸಹಿತ ಅದು ಒಂದು ದೊಡ್ಡ ಕಾರ್ಯ ರೀ. ಸತ್ಸಂಗ ಭಾಳ ದೊಡ್ಡದು ರೀ. ಸತ್ಸಂಗೇನ ಪರಂಪ್ರಾಪ್ತಿ ದುಸ್ತರಂ ತರೆ ಚಿರಾತ್ ತಸ್ಮಾದಶಿ ಸತ್ಸಂಗೇನ ಸತತಂ ಕುರಿಯಾತಂದಾರೆ. ಆ ಸತ್ಸಂಗವನ್ನು ಹೇಳಲಿಕ್ಕೆ ಇವರು ಅನುಕೂಲ ಮಾಡಿಕೊಟ್ಟಿದ್ದಕ್ಕೆ ಅನಂತ ಧನ್ಯವಾದಗಳು. ಹರಿ ಓಂ.